ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ನಲ್ಲಿ ನೀವು ಆನ್ಲೈನ್ ಇದ್ದಾಗ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ನೀವು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನ್ ಇದ್ದೀರಿ ಅಂತ. ಏನಕ್ಕೆ ನಿಮ್ಮ ಚಾಟನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಅವರಿಗೆ ಗ್ರೀನ್ ಕಲರ್ ಡಾಟ್ ಬರುತ್ತೆ. ಆದರೆ ನಿಮಗೆ ಗೊತ್ತಿರಲಿ, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸೆಟ್ಟಿಂಗ್ ಇದೆ. ಈ ಸೆಟ್ಟಿಂಗನ್ನು ನೀವು ಆನ್ ಮಾಡಿದರೆ ಸಾಕು, ನಂತರ ನೀವು ಆನ್ಲೈನ್ ಇದ್ದರೂ ಕೂಡ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಿದ್ರು ಕೂಡ ನಿಮ್ಮ ಫ್ರೆಂಡ್ಸ್ ಯಾರಿಗೂ ಕೂಡ ಗೊತ್ತಾಗಲ್ಲ. ಯಾಕಂದರೆ ಅಲ್ಲಿ ಗ್ರೀನ್ ಡಾಟು ಹೈಡ್ ಆಗುತ್ತೆ. ಇದು ಇನ್ಸ್ಟಾಗ್ರಾಮಲ್ಲಿ ಇರುವಂಥ ಸೆಟ್ಟಿಂಗು. ಇದನ್ನು ನೀವು ಆನ್ ಮಾಡಿದರೆ ಸಾಕು. ಇದನ್ನು ಆನ್ ಮಾಡೋ ಮೂಲಕ ನೀವು ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಿರೋದು ಆನ್ಲೈನಲ್ಲಿ ಇರೋದು ಬೇರೆಯವ್ರಿಗೆ ಗೊತ್ತಾಗಬಾರ್ದಂದ್ರೆ ಈ ಸೆಟ್ಟಿಂಗನ್ನು ನೀವು ಆಫ್ ಮಾಡಬೇಕು. ಹೌದು, ತುಂಬ ಮಂದಿಗೆ ಗೊತ್ತಿಲ್ಲ, ಹಾಗಾಗಿ ಇದನ್ನು ವಿಡಿಯೋ ಮಾಡಿ ತಿಳಿಸ್ಕೊಡ್ತಿದ್ದೀನಿ. ಇದನ್ನು ಯಾವ ರೀತಿ ಮಾಡಬೇಕಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಕೊನೆ ತನಕ ನೋಡಿ. ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಗೈಸ್, ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದ ನಂತರ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಲೈವ್ ಆಗಿ ಒಂದು ಚಾರ್ಟನ್ನು ಓಪನ್ ಮಾಡ್ತೀನಿ. ನೋಡ್ಬೋದು, ಒಂದು ಚಾರ್ಟನ್ನು ಓಪನ್ ಮಾಡಿದ್ದೀನಿ. ಮೇಲ್ಗಡೆ ನೋಡ್ಬೋದು ಗ್ರೀನ್ ಕಲರ್ ಡಾಟ್ ಇದೆ. ಇಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಡಾಟ್ ಇದೆ ಅಂತ ಹೇಳಿದ್ರೆ ಇವರು ಆನ್ಲೈನ್ ಇದ್ದಾರಂತ. ಈ ರೀತಿಯಾಗಿ ನೀವು ಆನ್ಲೈನ್ ಇರೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಇದನ್ನು ನೀವು ಒಂದು ಸೆಟ್ಟಿಂಗ್ ಮಾಡೋ ಮೂಲಕ ಇದನ್ನು ಆಫ್ ಮಾಡ್ಕೋಬೋದು. ಆವಾಗ ನೀವು ಇನ್ಸ್ಟಾಗ್ರಾಮನ್ನು ಎಷ್ಟೇ ಹೊತ್ತು ಆನ್ಲೈನ್ ಇದ್ದರೂ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಜೊತೆಗೆ ಅವರು ಆಫ್ಲೈನ್ ಇದ್ದಾರೆ ಅಂದ್ಕೊಳ್ತಾರೆ. ಹಾಗಾಗಿ ಇದನ್ನು ನೀವು ಬೇಕಿದ್ರೆ ಆನ್ ಮಾಡ್ಕೋಬೋದು. ಈ ಸೆಟ್ಟಿಂಗ್ ಮಾಡಬೇಕಂದ್ರೆ ನೀವು ಸಿಂಪಲಾಗಿ ಏನು ಮಾಡಬೇಕು, ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಪ್ಲೇಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಗೈಸ್, ಓಪನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಹೋಮ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಫ್ರೆಂಡ್ಸ್, ಯಾವ ರೀತಿ ಇದನ್ನು ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಕೂಡಲೇ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇನ್ಸ್ಟಾಗ್ರಾಮ್ ಯಾರೆಲ್ಲ ಯೂಸ್ ಮಾಡ್ತಾರೆ ಎಲ್ಲರಿಗೂ ಕೂಡ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಆದಷ್ಟು ಶೇರ್ ಮಾಡಿ. ಇದರಿಂದ ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ. ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ಬಾಟಮಲ್ಲಿ ಫಿಫ್ತ್ ಆಪ್ಷನ್ ನಿಮ್ಮದು ಪ್ರೊಫೈಲ್ ಬರುತ್ತಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೆಟ್ಟಿಂಗ್ ಪೇಜು. ಟಾಪಲ್ಲಿ ನೋಡ್ಬೋದು ಸೆಟ್ಟಿಂಗ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತ ಇರುತ್ತೆ. ಅದರ ಕೆಳಗಡೆ ನೀವು ಇವಾಗ ಏನು ಮಾಡಬೇಕು, ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡ್ತಿದ್ದಾಗಲೇ ನೀವು ನೋಡ್ಬೋದು ಇಲ್ಲಿ ಹೌ ಅದರ್ ಕ್ಯಾನ್ ಇಂಟರ್ಯಾಕ್ಟ್ ವಿತ್ ಯು ಅಂತಿದೆಯಲ್ಲ, ಅದ್ರ ಕೆಳಗಡೆ ನೋಡ್ಬೋದು ಮೆಸೇಜಸ್ ಆ್ಯಂಡ್ ಸ್ಟೋರಿ ರಿಪ್ಲೈ ಅಂತಿದೆ, ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ತಿದ್ದೀಗ ನೋಡ್ಬೋದು ಇಲ್ಲಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಹೂ ಕ್ಯಾನ್ ಸಿ ಯುವರ್ ಆನ್ಲೈನ್ ಅಂತಿದೆ. ಅದ್ರ ಕೆಳಗಡೆ ನೋಡ್ಬೋದು ಶೋ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತಿದೆ. ಇದು ಎಲ್ಲ ಫೋನಲ್ಲಿ ಬರುತ್ತೆ ನಿಮಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಶೋ ಆ್ಯಕ್ಟಿವಿಟಿ ಸ್ಟೇಟಸ್ ಇಲ್ಲಿ ಆನ್ ಇದೆ. ಇದರಿಂದ ನೀವು ಆನ್ಲೈನ್ ಇರೋದು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಗೊತ್ತಾಗ್ತಿದೆ. ಇದನ್ನು ನೀವು ಇಲ್ಲಿ ಆಫ್ ಮಾಡಿದರೆ ನೋಡ್ಬೋದು, ನಾನು ಇವಾಗ ಆಫ್ ಮಾಡ್ತೀನಿ. ಈ ರೀತಿಯಾಗಿ ಆಫ್ ಮಾಡಿದರೆ ನಂತರ ನೀವು ಇನ್ಸ್ಟಾಗ್ರಾಮನ್ನು ಎಷ್ಟೇ ಹೊತ್ತು ಯೂಸ್ ಮಾಡಿದ್ರು ಕೂಡ ಆನ್ಲೈನ್ ಇದ್ದರೂ ಕೂಡ ಬೇರೆ ಯಾರಿಗೂ ಕೂಡ ತೋರಿಸಲ್ಲ. ಏನಕ್ಕೆ ಅಲ್ಲಿ ಗ್ರೀನ್ ಡಾಟು ಆಫ್ ಆಗುತ್ತೆ. ಸೊ ಯಾರೆಲ್ಲ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಯೂಸ್ ಮಾಡ್ತಿರ್ಬೇಕು, ಬಟ್ ಆನ್ಲೈನ್ ಇರೋದು ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರೋದು ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೀರಿ. ಸೊ ನೀವು ಇದನ್ನು ಆಫ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇದನ್ನೇ ಬೇಕಾದಾಗ ಆನ್ ಮಾಡ್ಕೋಬೋದು ಮತ್ತು ಬೇಡ ಅಂದಾಗ ಆಫ್ ಮಾಡ್ಕೋಬೋದು. ಈ ರೀತಿಯಾಗಿ ಆ್ಯಕ್ಟಿವಿಟಿ ಸ್ಟೇಟಸಲ್ಲಿ ನೀವು ಆನ್ಲೈನ್ ಸ್ಟೇಟಸನ್ನು ಹೈಡ್ ಮಾಡ್ಬೋದು. ಗೈಸ್, ಇನ್ಸ್ಟಾಗ್ರಾಮನ್ನು ತುಂಬ ಮಂದಿ ಯೂಸ್ ಮಾಡ್ತಿರ್ತಾರೆ, ಬಟ್ ಇಂಥ ಸೆಟ್ಟಿಂಗ್ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಖಂಡಿತ ಅವರಿಗೆ ಯೂಸ್ಫುಲ್ ಆಗುತ್ತೆ, ಅವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಇದೇ ರೀತಿಯ ಹಿಡನ್ ಟ್ರಿಕ್ಸ್ ಬಗ್ಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿರ್ತೀನಿ ನಿರಂತರವಾಗಿ. ಅಂಥ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬೇಕಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.